ಒಂದು 2 ವೀಲರ್ ಪ್ರೈಸ್ ಅಲ್ಲಿ ಕೊಡೋಣ ಅಂತಾನೆ ತರಿಸಿರೋದು. ಮಳೆಗಾಲದಲ್ಲಿ 2 ವೀಲರ್ ಎತ್ಕೊಂಡು ಫ್ಯಾಮಿಲಿ ಕರ್ಕೊಂಡು ತುಂಬಾ ಜನ ಓಡಾಡಕ್ಕಾಗಲ್ಲ. ಬರೀ 65,000 ಮಾಡ್ಕೊಡ್ತೀನಿ ನೋಡಿ. ಬರೀ 65,000 ರೂಪಾಯಿಗೆ ನಿಮ್ಗೆ ಕಾರ್ ಸಿಗ್ತಾ ಇದೆ. ಅದರಲ್ಲೂ ಈ ಗಾಡಿ ಇದೊಂದು ಅಡ್ವಾಂಟೇಜ್ ಅಂದ್ರೆ ನಿಮಗೆ 72 ತಿಂಗಳು ಟೆನ್ಯೂರ್ ಮಾಡ್ಕೊಳ್ಬಹುದು. ತುಂಬಾ ಜನ ಸ್ಯಾಲರಿ ಕಡಿಮೆ ಇರುತ್ತೆ, ಅವ್ರಿಗೆ EMI ತುಂಬಾ ಕಟ್ಲಿಕ್ಕೆ ಆಗಲ್ಲ ಅಂದಾಗ ಈ ಗಾಡಿ ಒಂದು 7 ರಿಂದ 7,500 ಬರುತ್ತೆ EMI ಪರ್ ಮಂತ್. ನಾನು ಪಂಚೆ ಉಡಕ್ ಬರ್ದೆ ಉಟ್ಕೊಂಡಿಲ್ಲ, ಓಡಾಡ್ಕೊತಿದ್ದೀನಿ ಮನೆಯಿಂದ. ಓಕೆನಾ? ಓಕೆ, ರೆಡಿ, ಗೋ, ಸ್ಟಾರ್ಟ್. ಓಕೆ, ನಮಸ್ತೆ ಕರ್ನಾಟಕ, ಹೈ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ನಿಮಗೆ ಓಕೆ ಕಟ್ ಮಾಡ್ಕೊಳ್ಳಿ ಅಂತ ಮಿಸ್ ಆಯ್ತು. ಕಾರ್ 9 ಸೀಟರ್ ಲಾರಿ ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಸ್ಕಾರ್ಪಿಯೋ ಸರ್, 2.5 ಲಕ್ಷ ಕೊಡೋಣ. ಜಾಸ್ತಿ ಆಯ್ತಾ ಪ್ರೈಸು? ಆಯ್ತು ಬಿಡು, 1,65,000 ಕೊಟ್ಬಿಡೋಣ. 5 ವರ್ಷ FC ಸಮೇತ ಸಿಗುತ್ತೆ ಸರ್. ಆನೇನ ಕಡಿಮೆ ಕೊಟ್ಟಿದ್ದೀರಾ? ಬೇರೆ ಯಾವ ಗಾಡಿ ಕಡಿಮೆ ಕೊಟ್ಟಿದ್ದೀರಾ ಸರ್? ಈ ಸಲ 1 ಲಕ್ಷದೊಳಗೆ 4 ಗಾಡಿ ಕೊಡ್ತಾ ಇದೀನಿ ಸರ್. ಹೌದಾ? 75,000, 65,000, 95,000. 95,000 ಹೌದು ಸರ್. ಸ್ವಿಫ್ಟ್ ಡಿಸೈರ್ ಸಿಂಗಲ್ ಓನರ್ ಸರ್, ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಮಾರ್ಕೆಟ್ ಅಲ್ಲಿ ಯಾರು ಈ ಪ್ರೈಸ್ ಅಲ್ಲಿ ಕೊಟ್ಟಿರಬಾರ್ದು. 3,30,000 ಕೊಡ್ತೀನಿ. ಕಡಿಮೆ ರೇಟ್ ಸರ್. ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ಲಿ 3,30,000 ಇದೆ. 30,000 ಕೊಡಿ, ಲೋನೇ ಮಾಡ್ಕೊಡ್ತೀನಿ ಸರ್. 2015 ಮಾಡಲ್ ಸಿಂಗಲ್ ಓನರ್, 3,60,000ಗೆ. 3,60,000 ರೂಪಾಯಿಗೆ? ಹೌದು ಸರ್. ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಗಾಡಿಗೂ ಲೋನ್ ಆಗುತ್ತೆ ಸರ್. 30,000 ಕೊಡಿ, ಲೋನ್ ಮಾಡ್ಕೊಡ್ತೀನಿ ಸರ್. ಐಕಾನ್ ಯಾರು ನಂಬಲ್ಲ ಈ ರೇಟ್ ಅಲ್ಲಿ. ಟಾಪ್ ಎಂಡ್ ಗಾಡಿ ಬರೀ 75,000 ಕೊಡ್ತಾ ಇದೀನಿ. 75,000 ರೂಪಾಯಿಗೆ? ಹೌದು ಸರ್. ಸರ್ ಇನ್ನೊಂದು ಐಕಾನ್ ಇದೆ, ಅಲ್ಲಿ 2 ತೋರಿಸಿದೆ. ನಿಮಗೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರ್ಬೋದು, ಆದ್ರೆ ಗೋಲ್ಡನ್ ಕಲರ್ ಅಲ್ಲಿ ಇರೋ ಐಕಾನ್ ರೇಟ್ ಕಡಿಮೆ ಇದೆ. ಬರೀ 95,000 ಕೊಡ್ತೀನಿ ಸರ್. 95,000 ರೂಪಾಯಿಗೆ? ಹೌದು ಸರ್. ಸರ್ ಐಕಾನ್ ಇನ್ನೊಂದಿದೆ, 75,000 ಜಾಸ್ತಿ ಆಯ್ತಾ? ಇನ್ನೂ 10,000 ಕಡಿಮೆ ಕೊಡಿ, 65,000ಗೆ ಇದೆ. 4 ವರ್ಷ FC ರನ್ನಿಂಗ್ ಇದೆ ಇನ್ನು ಸರ್. ಒಳಗಡೆ ಇರೋ ಗಾಡಿಲಿ ಎಲ್ಲಾ ಗಾಡಿಲೂ ಶೋರೂಮ್ ಹಿಸ್ಟ್ರಿ ಇದೆ. ಇದನ್ನು ಅಷ್ಟೇ 2018 ಮಾಡಲ್ ಸಿಂಗಲ್ ಓನರ್, 3.5 ಲಕ್ಷ. 3.5 ಲಕ್ಷಕ್ಕೆ? ಹೌದು ಸರ್. i20 ಆಸ್ಟಾ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ನಮ್ ಕರಿ ಚಿರತನ ಬರೀ 3,25,000 ಕೊಡ್ತಾ ಇದೀನಿ ಸರ್. ಅದು ಬೇಡವಾ, 30,000 ಕೊಡ್ಲಿ, ಲೋನ್ ಮಾಡ್ಕೊಟ್ಬಿಡೋಣ ಸರ್. 22 ಮೈಲೇಜ್ ಬರೋ ಫೋರ್ಡ್ ಫಿಗೋ 2011 ಮಾಡಲ್, ಬರೀ 1,85,000 ಸರ್. ಟಾಟಾ ಬೋಲ್ಟ್ 2015 ಮಾಡಲ್, 40,000 ಶೋರೂಮ್ ಹಿಸ್ಟ್ರಿ. ಮಾರ್ಕೆಟ್ ಅಲ್ಲಿ 4.25 ಓಡಿಸ್ತಾರೆ. ಬರೀ ಅಷ್ಟೆಲ್ಲ ಬೇಡ, ನಮಗೆ 3.60 ಕೊಡಿ, ಕೊಟ್ಬಿಡ್ತೀನಿ ಸರ್. ಗಾಡಿಗೆ ಲೋನ್ ಬೇಕಾ? ಪ್ರೊಫೈಲ್ ನಿಮ್ದು, ಲೋನ್ ನಮ್ದು. YDVನೇ 3.5 ಲಕ್ಷ ಇದೆ. ಫುಲ್ ಟು ಫುಲ್ ಲೋನೇ ಮಾಡ್ಕೊಡ್ತೀನಿ ಬನ್ನಿ ಸರ್. i20 ಡೀಸೆಲ್ ಬೇಡವಾ? ಪೆಟ್ರೋಲ್ ಇದೆ ನೋಡಿ. 2013 ಮಾಡಲ್ ಸ್ಪೋರ್ಟ್ಸ್, ನಿಮ್ಗೆ ಎಲ್ಲಾ ಫ್ಯೂಚರ್ ಬರೋ ಗಾಡಿ. ಬರೀ 3,75,000 ಕೊಡ್ತೀನಿ ನೋಡಿ. 3,75,000 ರೂಪಾಯಿಗೆ ಪೆಟ್ರೋಲ್ 2013 ಮಾಡಲ್ಲ. ಲೋನ್ ಬೇಕಾ? 35,000 ಕೊಡ್ಲಿ, ಲೋನು ಮಾಡೋಣ. ಅದು ವಿತ್ ರೆಕಾರ್ಡೆಡ್ ಹಿಸ್ಟ್ರಿ. ಹೌದು ಸರ್. ಹೌದು ಸರ್. ಸ್ವಿಫ್ಟ್ ಡಿಸೈರ್ 2 ಗಾಡಿನೂ ಸಿಂಗಲ್ ಓನರ್ ಇರೋದು. ಇದು ಕೂಡ 2010 ಮಾಡಲ್, 88,000 ಶೋರೂಮ್ ಹಿಸ್ಟ್ರಿ. ಬರೀ 2.85 ಕೊಡ್ತೀನಿ. 2,85,000 ರೂಪಾಯಿಗೆ 10 ಮಾಡಲ್ ಸ್ವಿಫ್ಟ್ ಡಿಸೈರ್. ಹೌದು ಸರ್. ಸರ್ ಫೋರ್ಡ್ ಈಕೋ ಸ್ಪೋರ್ಟ್ಸ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋದ್ರು ಈ ರೇಟ್ ಅಲ್ಲಿ ಸಿಗಲ್ಲ. ನಮ್ ವೆಂಕಟೇಶ್ವರ ಕಾರ್ಸ್ ವಿಸಿಟ್ ಮಾಡಿ. 3,90,000ಗೆ 2014 ಮಾಡಲ್ ಮಾಡ್ಕೊಡ್ತೀನಿ ಸರ್. 3,90,000 ಒಂದೇ ಸಲ ಕೊಡ್ಲಿಕ್ಕೆ ಕಷ್ಟ ಆಗತ್ತಾ? ಲೋನ್ ಮಾಡ್ಕೊಡೋಣ, 40,000 ಕೊಡಿ ಸರ್. ಮಾರ್ಕೆಟ್ ಅಲ್ಲಿ 3rd ಓನರ್ ಕೊಡೋ ಪ್ರೈಸ್ ಅಲ್ಲಿ ಕೊಡೋಣ ಸರ್. 2012 ಮಾಡಲ್ ಸಿಂಗಲ್ ಓನರ್, 2,60,000 ಕೊಡ್ತೀನಿ ನೋಡಿ ಸರ್. 2,60,000 ಕಟ್ಲಿಕ್ಕೆ ಕಷ್ಟ ಆಗತ್ತಾ? ಬರೀ 30,000 ಕೊಡಿ ಸರ್, ಲೋನ್ ಮಾಡ್ಕೊಟ್ಬಿಡ್ತೀನಿ ಸರ್. 1 ಲಕ್ಷದೊಳಗೆ ಗಾಡಿ ನೋಡ್ತಾ ಇದೀರಾ? ಓಪೆಲ್ ಕೋರ್ಸಾ ಇದೆ, 2003 ಮಾಡಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬರೀ 70,000 ಸರ್. ಸರ್ ಯಾರೆಲ್ಲ ಅಪ್ಪು ಫ್ಯಾನ್ ನೋಡ್ತಾ ಇದೀರಾ? ಡೀಸೆಲ್ ಗಾಡಿ ಆರಾಮಾಗಿ 22-23 ಮೈಲೇಜ್ ಬರುತ್ತೆ. 2013 ಮಾಡಲ್, ಮ್ಯಾಗ್ವಿಲ್ ಗಾಡಿ ಕಂಡೀಷನ್ ಗನ್ ಇದ್ದಂಗಿದೆ. ಒಂದು 22 ಮೈಲೇಜ್ ಬರುತ್ತೆ. ಪ್ರೈಸ್ ಬೇಕು ಹೇಳ್ತೀರಾ? ಬರೀ 3,60,000. 3,60,000 ರೂಪಾಯಿಗೆ ಡೀಸೆಲ್ 2013 ಮಾಡಲ್ ಸರ್. ಸರ್ ಅಷ್ಟು ಅಮೌಂಟ್ ಕೊಡ್ಲಿಕ್ಕೆ ಕಷ್ಟ ಆಗತ್ತಾ ಸರ್? ಕಷ್ಟ ಪಡಬೇಡಿ, ಬರೀ 30,000 ಕೊಡಿ, ಲೋನ್ ಮಾಡ್ಕೊಡ್ತೀನಿ, ಆರಾಮಾಗಿ ಕಟ್ಕೊಂಡು ಹೋಗಿ ಸರ್. ತುಂಬಾ ಜನ ಬಡವರು ಗಾಡಿ ತಗೊಳಕ್ ಆಗಲ್ಲ ಅನ್ನೋ ಆಸೆ ಮರಿಬೇಡಿ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, 77 ತಿಂಗಳು 10 ಯೂರೋ, ಬರೀ ಒಂದು 7,000 ರಿಂದ 7,500 EMI ಬರಂಗ್ ಮಾಡ್ಕೊಡ್ತೀನಿ. ಅಮೌಂಟ್ ಕಟ್ಬೇಡಿ, 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ ಅದನ್ನು ಸರ್. 22 ಮೈಲೇಜ್ ಬರೋ ಫೋರ್ಡ್ ಫಿಗೋ 2011 ಮಾಡಲ್, ಬರೀ 1,85,000 ಸರ್. ಯಾರೆಲ್ಲ ಒಂದು ಲಕ್ಸುರಿ ಗಾಡಿನ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಹುಡುಕ್ತಾ ಇದೀರಾ? 2009 ಮಾಡಲ್ಲು ಬೆನ್ಸು, ನಿಮಗೆ ಬರೀ 4.5 ಲಕ್ಷ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ? ಹೌದು, ಅದು KA ಗಾಡಿ ಸರ್. KA ಗಾಡಿ ಫ್ರೆಶ್ 5 ವರ್ಷ FC ಕಟ್ಟಿ ಕೊಡ್ತಾ ಇರೋದು ಗಾಡಿ. ಅಂದ್ರೆ ಗನ್ ಇದ್ದಂಗಿದೆ ಸರ್ ಗಾಡಿ. ನಿಮಗೆ i10 ಅಲ್ಲಿ ಈ ಸಲ 4 i10 ಇದೆ.
2 ಸಿಲ್ವರ್ ಇದೆ, ಇನ್ನೊಂದು ವೈಟ್ ಗ್ರ್ಯಾಂಡ್ ಐಟನ್ ಇದೆ, ಆಮೇಲೆ ಇನ್ನೊಂದು 3,70,000 ಫೈನಲ್ ಆಗುತ್ತೆ. 14 ಮಾಡಲ್ ಆಸ್ಟಾ ಟಾಪ್ ಎಂಡ್ ಪುಷ್ ಬಟನ್ ಎಲ್ಲ ಬರುತ್ತೆ. ಅದು 3,60,000 ಫೈನಲ್ ಆಗುತ್ತೆ. 3,60,000 ಹೌದು ಡೀಸೆಲ್. ಈ ಗಾಡಿ ಪ್ರೈಸ್ ಬರೀ 3,80,000 ಅಷ್ಟೇ. 15 ಮಾಡಲ್. ಹೌದು, ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್. ಲೋನ್ ಬೇಕಾ? 25,000 ಕೊಡ್ಲಿ, ಮಾಡ್ಕೊಡ್ತೀನಿ. 25,000 ತಂದ್ರೆ ಸಾಕು. 15 ಮಾಡಲ್ ಸಿಂಗಲ್ ಓನರ್ ಸರ್. ಹೊಟ್ಟೆ ಹಸಿದೆ ಅಲ್ವಾ ನಿಮ್ಗೆ? ಖಂಡಿತ ಹಸಿತೈತೆ. 3 ಗಂಟೆ ಆಯ್ತು. ತಮಟೆ ಹೊಡಿತಾ ಐತಿ. ನಿನ್ನೇನು ವಿಡಿಯೋ ಮಾಡಕ್ ಹೋಗಿ ಅರ್ಧ ಆಯ್ತು. ಕಚೇರಿ ಬರ್ತಾ ಇದೆ, ತಗೊಳ್ಳೋಣ. ಕಚೋರಿನಾ? ಬರ್ಲಿ 2 ಕಚೋರಿ. ಸಮೋಸ 2 ಸಮೋಸ ಬರ್ಲಿ. 2 ಸಮೋಸ. 2 ಕಚೋರಿ ಬರ್ಲಿ. 2 ಸಮೋಸ. ಕಚೋರಿ ಸಮೋಸ. ಅಲ್ಲ, ಓನರ್ ಆಗಿದ್ಕೊಂಡು ಎಲ್ಲರಿಗೂ ಕೊಡ್ಬೇಕು, ನೀವೇ ಫಸ್ಟ್ ತಿಂತಾ ಇದೀರಲ್ಲ. ನನ್ಗೆ ಹೊಟ್ಟೆ ತಮಟೆ ಹೊಡಿತೈತಲ್ಲಿ. ಊಟ ಇಲ್ದೆ ವಿಡಿಯೋ ಮಾಡಿಸ್ತಾ ಇದ್ದೀರಾ? ಜೀವನದಲ್ಲಿ ಏನೂ ಇಲ್ಲ, ಚೆನ್ನಾಗಿ ತಿನ್ಬೇಕು, ಕುಡಿಬೇಕು. ನೀವು ಬನ್ನಿ, ಲೇಟ್ ಆಯ್ತಾ ತಲೆ ಕೆಡ್ಸ್ಕೊಬೇಡಿ. ಕಚೋರಿ ಸಮೋಸ ಎಲ್ಲ ಸಿಗುತ್ತೆ, ಬೇಗ ಬನ್ನಿ, ಊಟನೂ ಸಿಗುತ್ತೆ. ಆರಾಮ ಊಟ ಮಾಡ್ಕೊಂಡು ಕಚೋರಿ ತಿನ್ಕೊಡ. ಒಂದ್ ಕಾರ್ ಎತ್ಕೊಂಡು ಹೋಗಿ, ಅಲ್ಲಿ ದುಡ್ಡು ಕೊಟ್ಟು ಹೋಗಿ ಬಂಡವಾಳ ಹಾಕಿರ್ತೀವಿ. ಸಮೋಸ ನಿಮ್ಗೂ ಕೊಡ್ತೀವಿ, ಬನ್ನಿ. ನಂಗೆ ಬೇಡ, ತುಂಬ ಇನ್ನ ಹೊಟ್ಟೆ ಕಾಣಿಸ್ತಾ ಇದೆ, ಒಳಗಾಕಿರಿ. ನೀನೊಂದ್ ಕೆಲಸ ಮಾಡೋ, ಇಲ್ಲೋಡಿಲೆ, ನಾನು ಹಿಂಗೆ ಹೇಳ್ತಾ ಇರ್ತೀನಿ, ನೀವೊಂದು ಪಂಚೆ ಹೇಳ್ಬಿಟ್ಟು ಮಮ್ಮ ಆಯ್ತು ಲಾರಿ ಅಲ್ಲ ಸ್ಕಾರ್ಪಿಯೋನು ಪಂಚೆ ಎಳಿಬೇಕು ಹಿಂಗೆ ಹಿಂಗೆ. ಅಯ್ಯೋ ಮಾಮ, ನಾನ್ ಕುತ್ಕೊಂಡ್ರೆ ನಗ್ಗೋಯ್ತಿದೆ. ಅಲ್ಲೇ ಕುತ್ಕ ನೀನೆ. ಇಷ್ಟೇ ನನ್ ನೋಡಿ. ಅಯ್ಯೋ ಮಾಮ ಒಂದೇ ಸಲ ನೋಡಿದೆ, ನೋಡಿಲ್ಲ ಒಂದ್ಸಲ ಫಸ್ಟ್. ಅಯ್ಯೋ ಮಾಮ ಜಾಸ್ತಿ ಆಯ್ತು, ಕಮ್ಮಿ ಹೇಳು. ಅಯ್ಯೋ ಮಾಮ, ಅಯ್ಯೋ ಮಾಮ, ಅಯ್ಯೋ ಮಾಮ, ಕಮ್ಮಿ ಹೇಳು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ಮತ್ತೊಂದ್ಸಲ ನಾವು ಶ್ರೀ ವೆಂಕಟೇಶ್ವರ ಕಾರ್ಸ್ ಅಲ್ಲಿ ವಿಡಿಯೋ ಮಾಡಕ್ ಬಂದಿದ್ವಿ. ಹೊಸ ಅವತಾರದಲ್ಲಿ ಬಂದಿದ್ದೀನಿ ಅಂತ ಹೇಳ್ಬೋದು. ನಮ್ ಜೊತೆ ಭರತ್ ಸರ್ ಇದ್ದಾರೆ, ಹೊಟ್ಟೆ ಎಲ್ಲ ಒಳಗೆ ಹಾಕೊಂಡು ಕೂತ್ಕೊಂಡಿದ್ದಾರೆ, ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ. ಹೇಳಿ ಸರ್. ಸ್ಟಾರ್ಟ್ ಮಾಡ್ಬಿಡೋಣ ಅದಕ್ಕೆ. ಸ್ಟಾರ್ಟ್ ಮಾಡೋಣ. ಓಕೆ, ಶ್ರೀ ವೆಂಕಟೇಶ್ವರ ಕಾರ್ಸ್, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಶ್ರೀ ವೆಂಕಟೇಶ್ವರ ಕಾರ್ಸ್ ಬಂದ್ಬಿಟ್ಟು ಹೊಸಕೆರಳಿ ಸರ್ಕಲ್ ಬ್ಯಾಕ್ ಸೈಡ್ ಬರುತ್ತೆ. ಕತ್ರಗುಪ್ಪ ವಾಟರ್ ಟ್ಯಾಂಕ್ ಡೌನ್ ಬಂದ್ರೆ 10th ಕ್ರಾಸ್ ಅಲ್ಲಿ ಬರುತ್ತೆ. 10th ಕ್ರಾಸ್ ಅಲ್ಲಿ ಬರುತ್ತೆ. ಇದೇನಿದು ಹೊಸ ಅವತಾರ? ಹೊಸ ಅವತಾರ ನೀವೇ ನೋಡ್ತಾ ಇದ್ದೀರಾ. ಒಂದು ಪಂಜೆ ಟ್ರೆಂಡಿಂಗು. ಏನಕ್ಕೆ ಅಂದ್ರೆ ಒಂದು ಎಲ್ಲ ನೋಡಿರ್ಬೋದು, ಒಂದು ಮಾಲಲ್ಲಿ ರೈತರಿಗೆ ಬಿಡ್ಲಿಲ್ಲ ಅನ್ಬಿಟ್ಟು ಎಲ್ಲ ಒಂದು ಇದ್ ಮಾಡಿದ್ರು. ನಾವು ಅದೇ ರೀಸನ್ಗೆ ಪಂಚಲ್ಲೇ ವಿಡಿಯೋ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇರೋದು. ರೈತರಿಗೆ ಒಳಗಡೆ ಬಿಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಪಂಚೆಗೆ ಯಾಕೆ ಅವಮಾನ ಮಾಡೋದು, ಇದು ನಮ್ಮ ಸಂಸ್ಕೃತಿ, ಎಲ್ಲಿ ಹೋದ್ರು ನಾವು ಇದನ್ನೇ ಹಾಕೋಬೇಕು ಅನ್ನೋ ಒಂದು ಮನ್ಸು ಎಲ್ರಿಗೂ ಇರುತ್ತೆ. ಬಟ್ ಇವಾಗಿನ ಏನು ಸಿಚುವೇಶನ್ ಇದೆ, ಅದಕ್ಕೋಸ್ಕರ ನಾವು ಪ್ಯಾಂಟ್ ಶರ್ಟ್ಗೆ ಸೀಮಿತವಾಗಿದ್ದೀವಿ. ಬಟ್ ಮೊದ್ಲಿನ ಕಾಲದಲ್ಲಿ ನಾವೆಲ್ಲ ಪಂಚೆ ಹಾಕೊಂಡೆ ಜಾಸ್ತಿ ಓಡಾಡ್ತಾ ಇರ್ತಿದ್ವಿ. ಸೊ ಅದಕ್ಕೋಸ್ಕರ ನಾವು ಇವತ್ತಿನ ವಿಡಿಯೋದ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಪಂಚೆ ಹಾಕೊಂಡೆ ವಿಡಿಯೋ ಮಾಡ್ತಾ ಇದೀವಿ. ಹಾಗೆ ಆಷಾಢ ಮಾಸ ಕಳೀತು, ನೆಕ್ಸ್ಟ್ ಯಾವ ಮಾಸ ಬರ್ತಾ ಇದೆ? ಶ್ರಾವಣನ. ಹಬ್ಬಗಳು ಸ್ಟಾರ್ಟ್ ಆಗುತ್ತೆ, ಸೀಸನ್ ಸ್ಟಾರ್ಟ್ ಬಿಡಿ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಇನ್ನು ವರಲಕ್ಷ್ಮಿ ಹಬ್ಬ ಬಂತು, ಆಮೇಲೆ ಗಣೇಶ ಚತುರ್ಥಿ, ಹಬ್ಬಗಳಿದೆ. ಬ್ಯಾಕ್ ಟು ಬ್ಯಾಕ್ ಹಬ್ಬ ಇರೋ ಕಾರಣಕ್ಕೆ ಸುಮಾರು ಟೈಮ್ ಆಗಿತ್ತು, 1.5 ಮಂತ್ ಆಗಿತ್ತು ವಿಡಿಯೋ ಮಾಡಿದೆ. ಇವಾಗಿರೋದೊಂದು ಸ್ಟಾಕ್ ಎಲ್ಲ ಒಂದು ವಿಡಿಯೋ ಮಾಡೋಣ. ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತೇಳಿ ಅಂತಾನೆ ಹೇಳ್ಬೋದಲ್ವಾ? ಅರ ಎಲ್ಲ ಏನಿಲ್ಲ, ನಮ್ಮ ಹತ್ರ ಸ್ಟಾಕ್ ಗಳು ನಿಲ್ಲಲ್ಲ, ನಿಮ್ಗೆ ಗೊತ್ತು, ಹೋಗ್ತಾನೆ ಇರುತ್ತೆ. ಲಾಸ್ಟ್ ವಿಡಿಯೋ ಮಾಡಿರೋದ್ರಲ್ಲಿ ಯಾವ್ದು ನಿಂತಿಲ್ಲ, ಎಲ್ಲ ಹೋಗಿಲ್ಲ. ಹೌದು, ಯಾವ್ಯಾವ ಗಾಡಿಗಳಿತ್ತು ಎಲ್ಲವೂ ಹೋಗಿತ್ತು. ಸೊ ಹೋಗಿದೆ. ಸೊ ಇವಾಗ ಕೂಡ ಹಳೆ ವಿಡಿಯೋಗೆ ರೆಸ್ಪಾಂಡ್ ಮಾಡ್ಕೊಂಡು ಕಾಲ್ ಮಾಡ್ತಾರಂತೆ. ಸೊ ಆ ಗಾಡಿ ವಿಡಿಯೋ ಮಾಡ್ಲೇಬೇಕಂತಾನು ಇಲ್ಲ. ಈಗ ವಿಡಿಯೋ ಇಲ್ಲ ಅಂದ್ರೂ ಈಗ ನಮ್ ಕಡೆ ತಗೊಂಡಿರೋರ್ ಕಡೆಯಿಂದಾನೆ ರೆಫರ್ ಜಾಸ್ತಿ ಇದೆ. ತುಂಬಾ ಕಸ್ಟಮರ್ ಗಳಿಗೆ ಯಾರ್ಯಾರು ನಮ್ಮ ಹತ್ರ ಬೈ ಮಾಡಿದ್ದಾರೆ ಅವ್ರ ಕಡೆಯಿಂದ ಈಗ ಬೇಕಾದವರಿಗೆಲ್ಲ ರೆಫರ್ ಮಾಡಿ ಅದೇ ತರ ಸೇಲ್ ಚೆನ್ನಾಗಿ ನಡೀತಾ ಇದೆ. ವಿಡಿಯೋನು ಮಾಡ್ತಾನೆ ಇರ್ತೀವಿ. ಈಗ 1 ಮಂತಿಗೆ ಒಂದ್ಸಲ ವಿಡಿಯೋ ಮಾಡ್ತಾನೆ ಇರ್ತೀವಿ. ಈಗ ಬೇರೆ ಆಷಾಢ ಇತ್ತಲ್ಲ, ಸ್ವಲ್ಪ ಗ್ಯಾಪ್ ಆಯ್ತು ಅಷ್ಟೇ ವಿಡಿಯೋಗೆ. ಸೌತ್ ಬೆಂಗಳೂರಲ್ಲಿ ಫೇಮಸ್ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಲ್ವಾ? ಅದು ಜನಗಳಿಗೆ ಆಶೀರ್ವಾದ, ನಮ್ ಕೈಲಿ ಏನು ಇಲ್ಲ. ಒಳ್ಳೆ ಸರ್ವಿಸ್ ನಾವು ಚೆನ್ನಾಗಿ ಕೊಡ್ತಾ ಇದೀವಿ. ಬಜೆಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಲೆಸ್ ಮಾರ್ಜಿನ್ ಅಲ್ಲೇ ಗಾಡಿ ಕೊಡ್ತಾ ಇದೀವಿ. ಅಫೋರ್ಡಬಲ್ ಆಗಿರುತ್ತೆ. ಆಮೇಲೆ ಮಾಡಲ್ ವೈಸ್ ಗಾಡಿಗಳು ಕೂಡ ನಿಮ್ಗೆ ಬೇರೆ ಕಡೆ ಎಲ್ಲೂ ಸಿಗದೇ ಇರುವಂತ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬೇಕಾದ್ರೆ ನೀವು ಪ್ರೈಸ್ ಎಲ್ಲವೂ ನೋಡಿ, ಬೇರೆಯವರಿಗೆ ಕಂಪೇರ್ ಮಾಡಿ, ಮಾಡಲ್ ಗಾಡಿಗಳನ್ನ ನೋಡಿ, ಗಾಡಿ ಕ್ವಾಲಿಟಿ ನೋಡಿ, ಕಂಡೀಷನ್ ನೋಡಿ, ನೀವು ಆಮೇಲೆ ಅದನ್ನ ಡಿಸೈಡ್ ಮಾಡ್ಬೋದು. ಗಾಡಿಗಳು ಇಲ್ಲೇ ತಗೋಬೇಕಾ ಇಲ್ಲ ಬೇರೆ ಕಡೆ ತಗೋಬೇಕಾ ಅಂತ ನೀವು ಡಿಸೈಡ್ ಮಾಡ್ಬೋದು. ಆಮೇಲೆ ಪ್ರೈಸ್ ಕೂಡ ತುಂಬಾನೇ ಒಳ್ಳೆ ಪ್ರೈಸ್, ಎಲ್ಲರಿಗೂ ಒಂದು ಲೆಸ್ ಮಾರ್ಜಿನ್ ಅಲ್ಲೇ ಕೊಡ್ತಾ ಇದೀವಿ. ಮಾರ್ಜಿನ್ ಇಟ್ಕೊಳ್ತಿಲ್ಲ ಅಂತ ಅಲ್ಲ, ಈಗ ಎಲ್ಲರಿಗಿಂತ ಸಣ್ಣ ಪುಟ್ಟ ಮಾರ್ಜಿನ್ ಅಲ್ಲೇ ಮಾಡ್ತೀವಿ. ಅವಾಗಿಂದನೂ ಅದೇ ತರ ಮಾಡ್ತಾ ಇರೋದು. ಹಂಗಾಗಿ ಕಸ್ಟಮರ್ ಕೂಡ ಅದೇ ಬ್ಯಾಕ್ ಕಸ್ಟಮರ್ ಗಳೇ ಇದಾರೆ. ಎಂಡ್ ಮೂಮೆಂಟ್ ಗೆ ಹೆಂಗ್ ಆಗೋಗುತ್ತೆ ಅಂತ ಹೇಳಿದ್ರೆ ನಾವು ತಂದಿರೋ ತುಂಬಾ ಜನ ಈಗ ಹೆಂಗಾಯ್ತು ಅಂದ್ರೆ
ಆಷಾಢ ಬಿಸ್ನೆಸ್ ಡೌನ್ ಅಂದ್ರು. ನಮಗೇನ್ ಅಂತದೇನ್ ಅನ್ಸ್ಲಿಲ್ಲ. ಆಷಾಢದಲ್ಲೂ ಹೋಗ್ತಾನೆ ಇದೆ ಗಾಡಿ. ಆಷಾಢದಲ್ಲೂ ಒಳ್ಳೆ ಬಿಸ್ನೆಸ್ ಗಾಡಿಗಳು ಹೋಗಿದಾವೆ. ಬರೀ ವೆಂಕಟೇಶ್ವರ ಕಾರ್ಸ್ ಮಾತ್ರನ ಬಿಸ್ನೆಸ್ ಆತರ ಏನಿಲ್ಲ. ಅದು ಯಾರ್ಯಾರು ಹೆಂಗಿದೆ ಗೊತ್ತಿಲ್ಲ, ನಮ್ದು ನಡೀತಾ ಇದೆ. ಓಕೆ, ಒಳ್ಳೆ ಪ್ರೈಸ್ ಕೊಟ್ರೆ, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಟ್ರೆ, ಆಮೇಲೆ ಮನುಷ್ಯರು ಒಳ್ಳೆ ರೀತಿಯಲ್ಲಿ ಇದ್ರೆ ಈ ತರ ನಾವು ಮಾಡ್ಬೇಕಲ್ಲ ಸರ್. ರೈತರಿಂದಾನೆ ನಾವು ಅವ್ರು ಬೆಳೆದ್ರೇನೆ ನಾವನ್ನ ತಿನ್ನಕ್ಕಾಗೋದು. ರೈತರಿಗೆ ಬೆಳೆ ಇಲ್ಲ ಅಂದಾಗ ನಾವು ಅದಕ್ಕೋಸ್ಕರನೇ ಪಂಚಲೆ ಮಾಡೋಣ ಅಂತ ಮಾಡ್ತೇವೆ. ರೈತರಿಗೋಸ್ಕರ ಇವತ್ತಿನ ವಿಡಿಯೋ ಮೀಸಲಾಗಿಟ್ಟಿದ್ವಿ ಅಂತಾನೆ ಹೇಳ್ಬೋದಲ್ವಾ? ಹೌದು ಸರ್, ಖಂಡಿತ. ಅದಕ್ಕೋಸ್ಕರ ರೈತರಿಗೆ ಆಲ್ವೇಸ್ ವೆಲ್ಕಮ್. ಸರ್ ರೈತರು ಯಾವಾಗಲ್ಲ ಪಂಚೆ ಉಟ್ಕೊಂಡಲ್ಲ, ಹೆಂಗೆ ಬಂದ್ರು ನಾವು ರೈತರು ಬಂದ್ರೆ ಅವ್ರಿಗೊಂದು ಸ್ಪೆಷಲ್ ಸರ್. ಊಟ ಬೇಕಾದ್ರೆ ಒಂದ್ ಆರಾಮಾಗಿ ಹೋಗಿ ಒಂದ್ ಊಟ ಗಿಟ ಮಾಡ್ಕೊಂಡೇ ಕಳ್ಸ್ಕೊಡೋಣ. ರೈತರಿಗೆ ಇಲ್ದೇ ಇರೋದು ಏನು ಇಲ್ಲ. ಇವ್ರ ಹತ್ರ ಒಂದ್ ಸ್ಪೆಷಲ್ ಅಂತಾನೆ ಹೇಳ್ಬೋದು. ನೀವ್ ಯಾರೇ ಬರ್ಲಿ ಗಾಡಿ ನೋಡಿ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೊಂದ್ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತೀನಿ. ಕಳ್ಸೋಣ ಸರ್, ತೊಂದ್ರೆನೇ ಇಲ್ಲ. ಆರಾಮಾಗಿ ಅದಕ್ಕೆ ಏನ್ ತೊಂದ್ರೆ ಇಲ್ಲ. ಓಕೆ, ಆತರ ಇರುತ್ತೆ. ಬಂದು ಒಂದ್ಸಲ ವಿಸಿಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತ ಸರ್, ಮಾಡೋಣ. ವೆಂಕಟೇಶ್ವರ ಕಾರ್ಸ್ ಅಲ್ಲಿ ನಾವು ಮೊದಲಿಗೆ ಒಂದು ಬೆನ್ಸ್ ಕಾರ್ ತೋರಿಸ್ತಾ ಇದೀವಿ. ಇದು ನಿಮ್ಗೆ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದೀವಿ. ಖಂಡಿತ ಸರ್, ಸ್ವಿಫ್ಟ್ ಪ್ರೈಸ್ ಅಲ್ಲಿ ಮಾಡ್ಬೇಕಂತಾನೆ ತಂದಿರೋದು. ಎಲ್ಲಾರು ಡೆಲ್ಲಿ ಬೆನ್ಸ್, UP ಬೆನ್ಸ್ ತಂದು ಮಾಡ್ತಾ ಇದಾರೆ. KA ಬೆನ್ಸ್, ಪ್ಯೂರ್ KA 2009 ಮಾಡಲ್, FC ಲ್ಯಾಬ್ಸ್ ಆಗಿದೆ, ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ. ಫ್ರೆಶ್ FC 5 ವರ್ಷ, ಇನ್ಸೂರೆನ್ಸ್ 1 ವರ್ಷ ಕಟ್ಬಿಟ್ ಕೊಡೋಣ ಅಂತಾನೆ ತಂದಿರೋದು. 4.5 ಲಕ್ಷಕ್ಕೆ 2009 ಮಾಡಲ್ ಬೆನ್ಸ್ ಮಾಡ್ಕೊಡ್ತೀನಿ. 4.5 ಲಕ್ಷಕ್ಕೆ 2009 ಸಿಗುತ್ತೆ. ಅದು 5 years ಡಾಕ್ಯುಮೆಂಟ್ ಜೊತೆ. ಓಕೆ, ಫ್ರೆಶ್ FC ಅಂಡ್ ಇನ್ಶೂರೆನ್ಸ್, ಫ್ರೆಶ್ ಡಾಕ್ಯುಮೆಂಟ್ ಜೊತೆಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮ್ಗೆ ಇದ್ರಲ್ಲೂ ಕೂಡ. ಇದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ನೋಡಿ, ನಿಮಗೆ ಎಲ್ಲಾ ಫೀಚರ್ ಬರುತ್ತೆ. ಸನ್ ರೂಫ್ ಬರುತ್ತೆ ನೋಡಿ, ಆರಾಮಾಗಿ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಎಲ್ಲಾ ತರ ಫೀಚರ್ಸ್ ಇದೆ. ಆಟೋಮೆಟಿಕ್ ವೇರಿಯಂಟ್ ಇದೆ. ಆಟೋಮೆಟಿಕ್, ಹೌದು. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಏನ್ ಪ್ರೈಸ್ ಅಂತ ಹೇಳಿದ್ರೆ 4.5 ಲಕ್ಷ ಫೈನಲ್. ಹೆಚ್ಚು ಕಡಿಮೆ ಮಾಡ್ತೀರಾ ಸರ್? ಆನ್ ಟೈಮಲ್ಲಿ ಬರ್ಲಿ ಸರ್, ನೋಡೋಣ. ಫೈನಲ್ ಪ್ರೈಸ್ ಹೇಳಕ್ಕಾಗಲ್ವಾ? ಒಂದು 440ಗೆ ಮಾಡ್ಕೊಟ್ಬಿಡೋಣ ಬಿಡಿ. 440ಕ್ಕೆ ಆಗುತ್ತೆ. ಅದು C200 ಬೆನ್ಸ್, ಕರ್ನಾಟಕ. ಇದು ಯಾವ್ದೇ ತರ ಡೆಲ್ಲಿ ಅಲ್ಲ, ಬೇರೆ ಯಾವ್ದು ಅಲ್ಲ. ಅದು ಇನ್ನು 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿ ಕೊಡೋದು. 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಗೆ ಈ ಪ್ರೈಸ್ ಎಲ್ಲೂ ಹೋಲ್ ಬೆಂಗಳೂರಲ್ಲೇ ಸಿಗಲ್ಲ ಅಂತ ಹೇಳ್ಬೋದು. ಸಿಗತ್ತೆ, ಡೆಲ್ಲಿ ಗಾಡಿಗಳು ಮಾಡ್ಕೋತಾರೆ. ಡೆಲ್ಲಿ ಗಾಡಿಗಳು KA ಗಾಡಿಗಳೇ ಮಾಡೋಣ. ಕರ್ನಾಟಕ ಗಾಡಿ ಸಿಗುತ್ತೆ. ಹಾಗೆ ನಮ್ಮ ಹತ್ರ ಒಂದು i10 ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್, i10 2012 ಮಾಡಲ್, ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 2012 ಮಾಡಲ್, ಸಿಂಗಲ್ ಓನರ್, 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC, ಡೀಫಾಗರ್ ಎಲ್ಲಾ ಬರುತ್ತೆ. ಇದು ಗಾಡಿ ಬಂದ್ಬಿಟ್ಟು ಎಷ್ಟು ಓಡಿದೆ ಅಂದ್ರೆ 68 ಏನೋ ಓಡಿದೆ ಸಮಥಿಂಗ್. ಗಾಡಿ ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಬರೀ 68,000 ಓಡಿರ್ತಕ್ಕಂತ ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್ i10. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಪ್ರೈಸ್ ಬಂದ್ಬಿಟ್ಟು 2,85,000 ಕೋಟಿಂಗ್ ಇರೋದು. 2,60,000 ಬಂದ್ರೆ ಕ್ಲೋಸ್ ಮಾಡ್ಕೊಡ್ತೀನಿ. 2,60,000 ರೂಪಾಯಿಗೆ ಸಿಂಗಲ್ ಓನರ್ i10 2012 ಮಾಡಲ್. ಲೋನ್ ಬೇಕಾ? 30,000 ಕೊಡ್ಲಿ ಸರ್, ಮಾಡ್ಕೊಡ್ತೀನಿ. 30,000 ತಂದ್ರೆ ಈ ಗಾಡಿ ಲೋನ್ ಆಗುತ್ತೆ. ಖಂಡಿತ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಹತ್ರ ಒಂದು ವಿಂಟೇಜ್ ಕಾರ್ ಅಂತಾನೆ ಹೇಳ್ಬೋದು. ಈ ಗಾಡಿ ಓಲ್ಡ್ ಮಾಡಲ್ ಆದ್ರೂ ಫಿಯೇಟ್ ಅಲ್ಲಾಗ್ಲಿ, ಫೋರ್ಡ್ ಅಲ್ಲಾಗ್ಲಿ, ಓಲ್ಡ್ ಮಾಡಲ್ಗೂ ಎಲ್ಲಾ ಫ್ಯೂಚರ್ ಅವಾಗ್ಲೇ ಬಿಟ್ಬಿಟ್ಟಿದ್ರು. ನಿಮಗೆ ಫಿಯೇಟ್ ಪಾಲಿಯೋ 2003 ಮಾಡಲ್, 26 ತನಕ FC ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, AC, ಸೀಟ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ, ಬ್ಲೂಟೂತ್ ಸಿಸ್ಟಮ್ ಇದೆ ಅದ್ರಲ್ಲೂ. ಈ ಗಾಡಿ ಪ್ರೈಸ್ ಒಂದು 2 ವೀಲರ್ ಪ್ರೈಸ್ ಅಲ್ಲಿ ಕೊಡೋಣ ಅಂತಾನೆ ತರಿಸಿರೋದು. 2 ವೀಲರ್ ಪ್ರೈಸ್ ಸರ್. ಎಲ್ಲರೂ ಇದನ್ನೇ 1 ಲಕ್ಷಕ್ಕೆ ಮಾರ್ಕೋತಾರೆ. ನಮ್ಗೆ ಆತರ ಎಲ್ಲ ಬೇಡ. 4 ಹೊಸ ಟೈರು, ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್. ಮತ್ತೊಂದು ವಿಷಯ ಅಂದ್ರೆ ನಮ್ಮ ಹತ್ರ ಯಾವ್ದೇ ಗಾಡಿ ತಗೊಳ್ಳಿ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ದಿರೋ ಗಾಡಿ ನಾವ್ ಯಾರಿಗೂ ಕೊಡಲ್ಲ. ಎಲ್ಲಾ ಗಾಡಿನೇ FC ಲ್ಯಾಬ್ಸ್ ಇದ್ರು ಫ್ರೆಶ್ FC ಕಟ್ಟಿನೇ ಕೊಡೋದು. ಲೋ ಮಾಡಲ್ ಕೂಡ ಪ್ರತಿಯೊಂದು ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿಗಳು. ಕೆಲವೊಂದು ಗಾಡಿ ಇನ್ಸೂರೆನ್ಸ್ ಲ್ಯಾಬ್ಸ್ ಇದ್ರೆ ಬೇಕಾದ್ರೆ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಬಿಟ್ರೆ FC ಮಾತ್ರ ಎಲ್ಲ ರನ್ನಿಂಗ್ ಇರೋ ಗಾಡಿನೇ ಕೊಡೋದು. ಮತ್ತೊಂದು ಪ್ರತಿಯೊಂದು ಗಾಡಿಗೂ ನೇಮ್ ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡ್ಕೊಡ್ತೀವಿ. ನೇಮ್ ಟ್ರಾನ್ಸ್ಫರ್ ಫ್ರೀ ಆಗಿರುತ್ತೆ. ಯಾವ್ದೇ ತರ ಆಫೀಸ್ ಕಮಿಷನ್ಸ್ ಯಾವ್ದು ಎಕ್ಸ್ಟ್ರಾ ಚಾರ್ಜಸ್ ನಮ್ಮ ಹತ್ರ ಇರಲ್ಲ. ನಮ್ದು ಏನಿದೆ ಗಾಡಿ ಪ್ರೈಸ್ ಬಿಟ್ಟು ಅದ್ರಲ್ಲಿ ಏನು ಎಕ್ಸ್ಟ್ರಾ ಆಡ್ ಮಾಡಲ್ಲ. ಈ ಗಾಡಿ ತುಂಬಾ ಅದ್ರಲ್ಲಿ ಈ ಗಾಡಿ ಒಂದು ಪ್ರೈಸ್ ಮಾಡಿ ಹೇಳ್ಬಿಡ್ತೀನಿ ನೋಡಿ. ಅದ್ರಲ್ಲೂ ಈ ಗಾಡಿ ಫೈನಲ್ 70,000 ಮಾಡ್ಕೊಡ್ತೀನಿ. 70,000 ಬರೀ 70,000 ಫೀಚರ್ ಬರುವಂತ. ಆಮೇಲೆ ಕಾಮೆಂಟ್ ಅಲ್ಲಿ ಹಾಕ್ಬೇಡಿ ಡೌನ್ ಪೇಮೆಂಟ್ ಅಂತ. ಕ್ಯಾಶ್ ಅಲ್ಲೇ 70,000 ಮಾಡ್ಕೊಡ್ತೀನಿ ನೋಡಿ. ಕ್ಯಾಶ್ ಅಲ್ಲೇ 70,000. ಇದು ಯಾವ್ದೇ ತರ ಡೌನ್ ಪೇಮೆಂಟ್ ಅಲ್ಲ. ಆಮೇಲೆ ಪ್ರತಿಯೊಂದು ಫ್ಯೂಚರ್ ಎಲ್ಲ ಫೀಚರ್ ನಿಮಗೆ 4 ಡೋರ್ ಪವರ್ ವಿಂಡೋಸ್. ನಿಮ್ಗೆ ಏನ್ ಇವಾಗಿನ ಮಾಡಲ್ ಏನ್ ತಗೋತೀರಾ ಎಲ್ಲ ತಗೋತೀರಾ. ಇವಾಗಿನ ಮಾಡಲ್ ಕೆಲವೊಂದು ಫೀಚರ್ಸ್ ಅಂತ ಫೀಚರ್ಸ್ ಎಲ್ಲ ಇದ್ರಲ್ಲಿ ಇದು ಸಮೇತ ರೇರ್ ವೈಫರ್. ಆದ್ರೆ ಕನ್ಫರ್ಮೇಶನ್ ಕೊಡ್ತೀನಿ, ಈ ಗಾಡಿ ಇಂಜಿನ್ ಅಲ್ಲಿ ನಿಮ್ಗೆ ಆತರ ಏನೇ ಫಾಲ್ಟ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ಕಂಡ್ರು ನೀವ್ ಹೇಳೋ ಪ್ರೈಸ್ ಕೊಟ್ಬಿಡ್ತೀವಿ. ಹೌದೌದು, ಆತರ ಎಲ್ಲ ನನ್ನ ಇಂಜಿನ್ ಬರೋ ಗಾಡಿಗಳೆಲ್ಲ ಯಾವ್ದು ಮಾರಲ್ಲ.
ಅಂದ್ರೆ ಪವರ್ ನೋಡಿದ್ರೇನೆ ನಿಮ್ಗೆ ಗೊತ್ತಾಗೋಗುತ್ತೆ. ಹಾಗೆ ನಮ್ಮ ಅಪ್ಪು ಅಭಿಮಾನಿಗಳಿಗೋಸ್ಕರ ಅಂತಾನೆ ಒಂದ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕೆ ಇದನ್ನ ಸ್ಪೆಸಿಫೈ ಮಾಡ್ತೀನಿ ಅಂತ ಹೇಳಿದ್ರೆ ನೋಡ್ಬೋದು, ನಮ್ ಕಸ್ಟಮರ್ ಅಪ್ಪು ಹಾರ್ಡ್ ಫ್ಯಾನ್, ಅವ್ರು ಬಂದ್ಬಿಟ್ಟು ಗಾಡಿನೂ ಅಷ್ಟೇ ಇದನ್ನು ನಾವು ಕಸ್ಟಮರ್ ತಗೊಂಡೋಗ್ಲೂ ಸರ್ ಇದು ತಗ್ಸ್ಬೇಡಿ ಹಂಗೆ ಕೊಡಿ ಅಂತ. ನಾವು ಅಪ್ಪು ಫ್ಯಾನೇ, ನಾವ್ ತಗ್ಸೋದು ಇಲ್ಲ. ಹಾಗಂತ ಗಾಡಿ ತುಂಬಾ ಚೆನ್ನಾಗಿದೆ. 2013 ಮಾಡಲ್, ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ಹೌದು, ಹೊಂಡಾ ಅಮೇಜ್, ನಿಮಗೆ ಮ್ಯಾಗ್ವಿಲ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, AC, ಡಿಫಗರ್ ಎಲ್ಲ ಇದೆ. ಇದು ಬಂದ್ಬಿಟ್ಟು 93,000 ಓಡಿದೆ, 93,000 ಓಡಿದೆ. ಹೌದೌದು, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಕೋಟ್ ಮಾಡ್ತಾ ಇರೋದು, 3,60,000ಗೆ ಫೈನಲ್ ಆಗುತ್ತೆ. 3,60,000 ರೂಪಾಯಿಗೆ ಡೀಸೆಲ್ ಹೋಂಡಾ ಅಮೇಜ್, ಅದು 2013 ಮಾಡಲ್. ನಿಮಗೆ ಮೈಲೇಜ್ ಒಂದು ಒಳ್ಳೆ ಮೈಲೇಜ್ 23-22 ಮೈಲೇಜ್ ಬರುತ್ತೆ. ಡಿಪೆಂಡ್ ಡ್ರೈವಿಂಗ್. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಲೋನ್ ಬೇಕಾ? ಒಂದ್ 30,000 ಕೊಡಿ, ಲೋನ್ ಮಾಡಿ ಕೊಡ್ತೀನಿ. 30,000 ಕೊಟ್ರೆ ಲೋನು ಆಗ್ಬಿಡುತ್ತೆ. 2013 ಮಾಡಲು, ಅದು ಡೀಸೆಲ್. ನಿಮ್ಗೆ 3,60,000 ರೂಪಾಯಿಗೆ ವಿತ್ ಜೆನ್ಯೂನ್ ಹಿಸ್ಟ್ರಿ ಸಮೇತ ವಿತ್ 30,000 ತಂದ್ರೆ ಲೋನ್ ಆಗ್ಬಿಡುತ್ತೆ ನಿಮ್ಗೆ. ಪ್ರೊಫೈಲ್ ಚೆನ್ನಾಗಿದ್ರೆ, ಯಾಕಂದ್ರೆ ಗಾಡಿ ಕೂಡ ಅಷ್ಟು ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಈ ಗಾಡಿನೂ ನೋಡ್ಬೋದು ಬಾಡಿ ಲೈನ್ ಯಾವ ತರ ಇದೆ ಅಂತ, ತುಂಬಾ ವೆಲ್ ಮೇಂಟೈನ್. ಸ್ವಿಫ್ಟ್ ಡಿಸೈರ್ 2011 ಮಾಡಲ್, VXI ಸಿಂಗಲ್ ಓನರ್, 88,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಗಾಡಿ ಕಂಡೀಷನ್ ನೋಡ್ಬೋದು ನೀವು, ಎಕ್ಸ್ಟೀರಿಯರ್ ಇಂಟೀರಿಯರ್ ಶೋರೂಮ್ ಹಿಸ್ಟ್ರಿ ಸಮೇತ 88,000 ಓಡಿರತಕ್ಕಂತ ಡಿಸೈರ್ ನೋಡ್ಬೋದು. ಬಾಡಿ ಲೈನ್ ಅಲ್ಲ, ಇಂಟೀರಿಯರ್ ನೋಡ್ಬೋದು. ನಿಮಗೆ ಶೋರೂಮ್ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇವತ್ತಿಗೂ. ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ರಿಮೋಟ್ ಕೀ ಎಲ್ಲ ಬರುತ್ತೆ ಸರ್. VXI ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಈ ಗಾಡಿಯ ಪ್ರೈಸ್ 3,55,000 ಇರೋದು. ನಾನು ನಿಮ್ ಚಾನಲ್ ಮುಖಾಂತರ ಬರೋರ್ಗೆ 3,30,000 ಮಾಡ್ಕೊಡ್ತೀನಿ. 30,000 ಕೊಡ್ಲಿ, 3 ಲಕ್ಷ ಲೋನೇ ಮಾಡ್ಕೊಟ್ಬಿಡ್ತೀನಿ. 30,000 ಕೊಟ್ರೆ 3 ಲಕ್ಷ ಲೋನೇ ಆಗುತ್ತೆ. 3,30,000 ಫೈನಲ್ ಆಗುತ್ತೆ. ಹೌದು, ಫೈನಲ್ ಆಗುತ್ತೆ. ಅದು ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್. ಹೌದು, ಸೂಪರ್. ನಮ್ಮ ಹತ್ರ ಇನ್ನೂ ಒಂದು i10 ಇದೆ ಸರ್. i10 ಸ್ಪೋರ್ಟ್ಸ್ 2013 ಮಾಡಲು, ಸೆಕೆಂಡ್ ಓನರ್, ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಗಾಡಿ ಇನ್ನು ವಾಶ್ ಸಮೇತ ಆಗಿಲ್ಲ, ಇವಾಗ ಬಂದಿದೆ ಗಾಡಿ. ಏನು ಆಗಿಲ್ಲ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 96,000 ಓಡಿದೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ಸೆಕೆಂಡ್ ಓನರ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ತಗೊಡ್ತೀನಿ ನಿಮಗೆ. 4 ಮ್ಯಾಗ್ವಿಲ್, 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC, ಡಿಫಗರ್ ಎಲ್ಲಾ ಬರುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,40,000 ಕೋಟ್ ಮಾಡ್ತಾ ಇರೋದು, 3,10,000 ಮಾಡ್ಕೊಡ್ತೀನಿ ನೋಡಿ. 3,10,000 ರೂಪಾಯಿಗೆ 13 ಮಾಡಲ್. ಲೋನ್ ಬೇಕಾ? ಇದಕ್ಕೂ ಅಷ್ಟೇ 35,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. 30,000 ತಂದ್ರೆ ಸಾಕು ನಿಮ್ಗೆ. 13 ಮಾಡಲು ಆರಾಮಾಗಿ ಲೋನ್ ಆಗೋಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಈ ಗಾಡಿ ಏನು ಕೆಲಸ ಆಗಿಲ್ಲ ನಿಮ್ಗೆ. ಬಂಪರ್ ಎಲ್ಲ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ, ಅದೆಲ್ಲ ಗಾಡಿ ನಮ್ಮ ಹತ್ರ ನ್ಯಾಚುರಲ್ ಆಗೇ ಇರುತ್ತೆ ಸರ್. ನ್ಯಾಚುರಲ್ ಆಗಿ. ಹೌದು ಸರ್, ಹೌದು. ನಿಮಗೆ i10 ಅಲ್ಲಿ ಈ ಸಲ 4 i10 ಇದೆ. 2 ಸಿಲ್ವರ್ ಇದೆ, ಇನ್ನೊಂದು ವೈಟ್ ಗ್ರ್ಯಾಂಡ್ i10 ಇದೆ, ಆಮೇಲೆ ಇನ್ನೊಂದು ಗೋಲ್ಡ್ ಕಲರ್ ಅಲ್ಲಿ ಇದೆ. 2015 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್. ಅದು 25 ಮೈಲೇಜ್ ಬರುತ್ತೆ. ಗಾಡಿ ಬಂದ್ಬಿಟ್ಟು ಇದಕ್ಕೆ ಹೋಗಿದೆ, ಸರ್ವಿಸ್ಗೆ ಹೋಗಿದೆ, ಆಯಿಲ್ ಸರ್ವಿಸ್ಗೆ. ಗಾಡಿ ಕಂಡೀಷನ್ ಅದು ಕೂಡ ಚೆನ್ನಾಗಿದೆ. ಆ ಗಾಡಿ ಬಂದ್ಬಿಟ್ಟು 3,70,000 ಫೈನಲ್ ಆಗುತ್ತೆ. 14 ಮಾಡಲ್, ಆಸ್ಟಾ ಟಾಪ್ ಎಂಡ್, ಪುಷ್ ಬಟನ್ ಎಲ್ಲ ಬರುತ್ತೆ. ಇನ್ನೊಂದು 13 ಮಾಡಲ್ ಇದೆ, ಅದನ್ನ ಡೀಟೇಲ್ಸ್ ಕೊಡ್ತೀನಿ. ಅದು ಆಚೆ ಆವಾಗಲೇ ಹೇಳಿದ್ದು 14 ಮಾಡಲ್. ಈಗ ಹೇಳ್ತಾ ಇರೋದು ಆಸ್ಟಾ 14 ಮಾಡಲ್ ಸರ್. ಅದು ಯಾವ ಪ್ರೈಸ್ ಏನ್ ಹೇಳಿದ್ರಿ? ಅದು 3,60,000 ಫೈನಲ್. 3,60,000 ರೂಪಾಯಿಗೆ 14 ಮಾಡಲ್ ಗ್ರ್ಯಾಂಡ್ i10 ಡೀಸೆಲ್. ಹೌದು, ಡೀಸೆಲ್. ಹಾಗೆ ತುಂಬಾ ಜನ ಟಾಟಾ ಬೋಲ್ಟ್ ಹುಡುಕ್ತಾ ಇರ್ತೀರಾ, ಉತ್ತರ ಕರ್ನಾಟಕ ಕಡೆಯವರು, ಗುಲ್ಬರ್ಗ ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಅವರು ಟಾಟಾ ಗಾಡಿಗಳೇ ತುಂಬಾ ಲೈಕ್ ಮಾಡೋದು. ಹಾಗಾಗಿ ಒಂದು 15 ಮಾಡಲ್ ಬೋಲ್ಟ್ ಇದೆ, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು ಬರೀ 40,000 ಶೋರೂಮ್ ಹಿಸ್ಟ್ರಿ. ಬರೀ 40,000 ಶೋರೂಮ್ ಹಿಸ್ಟ್ರಿ. ಹೌದು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಗಾಡಿ ಕಂಡೀಷನ್ ಇಂಟೀರಿಯರ್ ಎಕ್ಸ್ಟೀರಿಯರ್ ತೋರಿಸಿ ಕಸ್ಟಮರ್ ನೋಡಿ. ಮೂಡ್ ಲೈಟ್ಸ್ ಎಲ್ಲ ಹಾಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕೊಂಡಿರೋದು. ನೋಡಬಹುದು 41,000 ಓಡಿದೆ. ಆಕ್ಚುಲಿ 38,000 ಶೋರೂಮ್ ಹಿಸ್ಟ್ರಿ ಇದೆ. ಉಳಿದ ಸರ್ವಿಸ್. ಹೌದು, 38,000ಗೆ ಲಾಸ್ಟ್ ಸರ್ವಿಸ್ ಆಗಿದೆ. ರೀಸೆಂಟ್ ಆಗಿ ಸರ್ವಿಸ್ ಆಗಿದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಸ್ಕ್ರಾಚಸ್ ಆಗ್ಲಿ, ಡೆಂಟ್ ಆಗ್ಲಿ ಯಾವ್ದು ಇಲ್ಲ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4,10,000 ಕೋಟಿಂಗ್ ಇರೋದು, 3,65,000 ಫೈನಲ್ ಕೊಡ್ತೀನಿ ನೋಡಿ. 3,65,000 2015 ಮಾಡಲ್, 3,66,000 ಐಡಿವಿನೇ ಇದೆ. 3,60,000 ಆರಾಮಾಗಿ ಲೋನು ಆಗ್ಬಿಡುತ್ತೆ ನಿಮ್ಗೆ. ಲೋನ್ ನಿಮಗೆ ಆರಾಮಾಗಿ ಒಂದು ಪ್ರೊಫೈಲ್ ಚೆನ್ನಾಗಿದ್ರೆ 100% ಫಂಡಿಂಗ್ ಆಗುತ್ತೆ. ಪ್ರೊಫೈಲ್ ಸ್ವಲ್ಪ ಡಿಫಾಲ್ಟ್ ಇತ್ತು, ಟ್ರಾನ್ಸಾಕ್ಷನ್ ಕಮ್ಮಿ ಇತ್ತು ಅಂದ್ರೆ 90% ಲೋನ್ ಮಾಡ್ಕೊಡ್ತೀವಿ. 90% ಅಂದ್ರೆ 20-30,000 ಸಾಕು ಮಾಡ್ಕೊಟ್ಬಿಡ್ತೀವಿ. ಓಕೆ, ಸೂಪರ್ ಸರ್. ಈ ಗಾಡಿನ ನಾವು ಆಚೆನೂ ತಗೊಂಡು ಹೋಗಿದ್ವಿ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದ್ರಲ್ಲಿ. ಒಂದು 18 ಮೈಲೇಜ್ ಆದ್ರೂ 18 ಸಿಕ್ತು ಸರ್. ಯಾಕಂದ್ರೆ ಆ ಗಾಡಿ ಈ ಗಾಡಿನೇ ಲಾಸ್ಟ್ ಟೈಮ್ ಮಂತ್ರಾಲಯ ಹೋಗಿದ್ವಿ. ಅದು ಮತ್ತೆ ನಮ್ ಬ್ಲಾಕ್ ಕರೀಚ್ ಇರತ್ತೆನಾ, ಒಳ್ಳೆ ಮೈಲೇಜ್ ಬಂದಿದೆ. ಇದು ಬಂದ್ಬಿಟ್ಟು 23 ಮೈಲೇಜ್ ಸಿಕ್ಕಿದೆ ಇದರಲ್ಲಿ. 23 ಮೈಲೇಜ್. 23 ಮೈಲೇಜ್ ಸರ್. ಓಕೆ, ಸೂಪರ್. ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್
i20 ಆಸ್ಟಾ 2011 ಮಾಡಲ್ ಫುಲ್ಲಿ ಟಾಪ್ ಅಂಡ್ ಆಸ್ಟಾ ಅಂದ್ಮೇಲೆ ಗೊತ್ತಿರುತ್ತೆ. ವೀಕ್ಷಕರಿಗೆ ಒಳಗಡೆ ಇಂಟೀರಿಯರ್ ತೋರಿಸಲಿಲ್ಲ ಅಂದ್ರೆ ಚೆನ್ನಾಗಲ್ವಲ್ಲ ಬ್ರೋ. ನಿಮಗೆ 4 ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಆಟೋ ಫೋಲ್ಡ್, ಹೌದೌದು ಆಟೋ ಫೋಲ್ಡಿಂಗ್ ಮಿರರ್, ಎಲ್ಲಾ ಫೀಚರ್ ಬರುತ್ತೆ. ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ ಆಸ್ಟಾದಲ್ಲಿ. ಅಷ್ಟ ಅಂತ ಅಲ್ಲ, ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಸಿಗುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 3,60,000 ಹೇಳ್ತಾ ಇರೋದು, 3,25,000ಗೆ ಫೈನಲ್ ಮಾಡಿ ಕೊಡ್ತೀನಿ ಆಸ್ಟನ. 3,25,000 ರೂಪಾಯಿ? ಹೌದು ಸರ್, ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಡ್ತೀನಿ. ಹೌದು. ಓಕೆ, ಆಸ್ಟಾ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದು ಟಾಪ್ ಎಂಡ್ ಮಾಡಲ್. ಪ್ರತಿಯೊಂದು ಆಪ್ಷನ್ ಯಾವ್ದು ಬರಲ್ಲ ಅಂತ ಇಲ್ಲ, ಎಲ್ಲವೂ ಆಪ್ಷನ್ ಬರುತ್ತೆ. ಡಿಫಾಗರ್, ವೈಪರ್, 4 ಡೋರ್ ಪವರ್ ವಿಂಡೋ, AC, ನಿಮ್ಗೆ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಆಸ್ಟಾ ಟಾಪ್ ಎಂಡ್ ಅಂತ ಎಲ್ಲ ಟೈಮು ಕರೆಯೋದು ನಾವು. ಸೊ 3,60,000 ರೂಪಾಯಿಗೆ ಟಾಪ್ ಎಂಡ್ ಮಾಡಲು i20 ಆಸ್ಟಾ 23 ಮೈಲೇಜ್ ಬರುತ್ತೆ, ಡೆಫಿನೆಟ್ ಆಗಿ ಬರುತ್ತೆ. ಆಮೇಲೆ ಕಸ್ಟಮರ್ ಕರಿಚಿರುತ್ತೆ ಅಂತ ಸ್ಟಿಕ್ಕರ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಎಷ್ಟು ಸೂಟ್ ಆಗ್ತಿದೆ ಅಲ್ಲ, ಎಷ್ಟು ಸೂಟ್ ಆಗ್ತಿದೆ ನೋಡಿ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಗಾಡಿ ಕೂಡ ಚೆನ್ನಾಗಿದೆ. ಓಕೆ, ಹಾಗೆ i20 ಪೆಟ್ರೋಲ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಅದು ಮಾಡೆಲ್ ಗಾಡಿ, ಲೋನ್ ಆಗಿರ್ತಕ್ಕಂಥದ್ದು. i20 ಸ್ಪೋರ್ಟ್ಸ್ 2013 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನಿಮಗೆ ಆಸ್ಟಾದಲ್ಲಿ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಇದ್ರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮತ್ತೆ ಎಲ್ಲಾ ಫೀಚರ್ ಸೇಮ್ ಇರುತ್ತೆ. 4 ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ABS, ಏರ್ ಬ್ಯಾಗ್, ಆಟೋ ಫೋಲ್ಡಿಂಗ್ ಮಿರರ್, ಎಲ್ಲಾ ಫೀಚರ್ ಬರುತ್ತೆ. ಎಲ್ಲಾ ಫೀಚರ್ ಇದ್ರಲ್ಲೂ ಬರುತ್ತೆ, ಇದ್ರಲ್ಲೂ ಯಾವ್ದು ಮಿಸ್ಸಿಂಗ್ ಇಲ್ಲ. ಒಂದು ವೈಪರ್, ಡ್ಯೂಲ್ ಏರ್ ಬ್ಯಾಗ್, ಇದ್ರಲ್ಲಿ ಸಿಂಗಲ್ ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್, ವೈಪರ್ ಮಿಸ್ ಆಗುತ್ತೆ, ಅದನ್ನ ಬಿಟ್ರೆ ಬೇರೆ ಎಲ್ಲೂ ಏನು ಮಿಸ್ ಇಲ್ಲ. ಹೌದು ಸರ್, ಗಾಡಿ ಕಂಡೀಷನ್, ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,10,000 ಕೋಟಿಂಗ್ ಇರೋದು, 3,75,000ಗೆ ಫೈನಲ್ ಮಾಡಿ ಕೊಡ್ತೀನಿ. ಲೋನ್ ಬೇಕು ಅಂದ್ರೆ ಇದು 3,53 ಏನೋ IDVನೇ ಇದೆ, 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. 3.5 ಲಕ್ಷ IDVನೇ ಇದೆ, 3.5 ಲಕ್ಷ ಲೋನ್ ಆಗುತ್ತೆ. ಇನ್ನೊಂದು 30,000 ಕಟ್ಲಿ ಸಾಕು, ಮಾಡ್ಕೊಡ್ತೀನಿ. 30,000 ಕಟ್ಟಿದ್ರೆ ಸಾಕು. 13 ಮಾಡಲು, ಅದು i20 ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಇದ್ರಲ್ಲೂ ಕೂಡ ಬರುತ್ತೆ. ಒಳ್ಳೆ ಬಜೆಟ್ ಅಲ್ಲಿ ಕೂಡ ಇದೆ, 3,75,000. ಹಾಗೆ ಯಾರಾದ್ರೂ ಫೀಗೋ ಹುಡುಕ್ತಾ ಇದ್ರೆ ರೆಡ್ ಕಲರ್ ವೇರಿಯಂಟ್ ಒಂದು ಅವೈಲೇಬಲ್ ಇದೆ, ಒಳ್ಳೆ ಮೈಲೇಜ್ ಇದು ಕೂಡ ಬರುತ್ತೆ. ಫೀಗೋ ಡೀಸೆಲ್ ಅಲ್ಲಿ ನಿಮಗೆ ಆರಾಮಾಗಿ 21-22 ಮೈಲೇಜ್ ಬರುತ್ತೆ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್, 77,000 ಓಡಿದೆ. ಗಾಡಿ 2 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 78,000 ಅಷ್ಟೇ ಈ ಗಾಡಿ ಓಡಿರ್ತಕ್ಕಂಥದ್ದು, ಡೀಸೆಲ್ ವೇರಿಯಂಟ್. ಹೌದು. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಇದು ಬಂದ್ಬಿಟ್ಟು 2,10,000 ಹೇಳ್ತಾ ಇರೋದು. 1,85,000 ಕ್ಯಾಶ್ ಅಲ್ಲಿ ಯಾರು ಬರ್ತಾರೋ ಅವ್ರಿಗೆ ಮಾಡ್ಕೊಡ್ತೀನಿ. 1,85,000 ರೂಪಾಯಿಗೆ ನಿಮ್ಗೆ 11 ಮಾಡಲ್ ಸಿಗುತ್ತೆ ನಿಮ್ಗೆ. ಇದು ಲೋನ್ ಟ್ರೈ ಮಾಡಬಹುದು, ಪ್ರೊಫೈಲ್ ಚೆನ್ನಾಗಿದೆ. ಫುಲ್ ಕ್ಯಾಶ್ ಎಲ್ಲ ಆದ್ರೆ ಮಾಡ್ಕೊಡ್ಬಹುದು. 1 ಲಕ್ಷ ತನಕ ಲೋನ್ ಆಗುತ್ತೆ ನಿಮ್ಗೆ ಇದಕ್ಕೆ. ಹಾಗೆ ನಮ್ಮ ಹತ್ರ ಒಂದು ಕ್ವಿಡ್ ಕೂಡ ಇದೆ. ಕ್ವಿಡ್ RXL 2018 ಮಾಡಲ್, ಸಿಂಗಲ್ ಓನರ್, 61,000 ಶೋರೂಮ್ ಹಿಸ್ಟ್ರಿ ಸರ್. 18 ಮಾಡಲ್, ಸಿಂಗಲ್ ಓನರ್, 61,000 ಶೋರೂಮ್ ಹಿಸ್ಟ್ರಿ ಸಮೇತ. ನಿಮಗೆ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸ್ಕ್ರಾಚಸ್ ಆಗ್ಲಿ, ಡೆಂಟ್ ಆಗ್ಲಿ ಏನೂ ಇಲ್ಲ. ಗಾಡಿ ಫುಲ್ ಒರಿಜಿನಾಲಿಟಿ ಇದೆ. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾರು ಒಂದು ಮಾಡೆಲ್ ಗಾಡಿ ಲೋ ಬಜೆಟ್ ಅಲ್ಲಿ ಬೇಕು ಅಂತೀರಾ, ಆ ರೇಟ್ ಅಲ್ಲಿ ಮಾಡ್ಕೊಡ್ತಾ ಇದೀನಿ. ಇದು ಬಂದ್ಬಿಟ್ಟು 3,85,000 ಇರೋದು, 3.5 ಲಕ್ಷಕ್ಕೆ 2018 ಮಾಡಲ್ ಮಾಡ್ಕೊಡ್ತೀನಿ. 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ನಿಮಗೆ ಒಂದು 16 ಮಾಡಲು ಪ್ರೈಸ್ ಅದು. 3.5 ಲಕ್ಷಕ್ಕೆ 2018 ಮಾಡಲು, ಸಿಂಗಲ್ ಓನರ್, 61,000 ಶೋರೂಮ್ ಹಿಸ್ಟ್ರಿ. ಅದರಲ್ಲೂ ಈ ಗಾಡಿ ಇದೊಂದು ಅಡ್ವಾಂಟೇಜ್ ಅಂದ್ರೆ ನಿಮಗೆ 72 ತಿಂಗಳು ಟೆನ್ಯೂರ್ ಮಾಡ್ಕೊಡ್ಬೋದು. ತುಂಬಾ ಜನ ಸ್ಯಾಲ್ರಿ ಕಡಿಮೆ ಇರುತ್ತೆ, ಅವರಿಗೆ EMI ತುಂಬಾ ಕಟ್ಲಿಕ್ಕೆ ಆಗಲ್ಲ ಅಂದಾಗ ಈ ಗಾಡಿ ಒಂದು 7ರಿಂದ 7,500 ಬರುತ್ತೆ EMI ಪರ್ ಮಂತ್. ಆರಾಮಾಗಿ ನೀವೊಂದು 77 ತಿಂಗಳ ತನಕ ಟೆನ್ಯೂರ್ ಮಾಡ್ಕೊಡ್ಬೋದು. ಈ ಗಾಡಿ 72 ತಿಂಗಳ ತನಕ ಟೆನ್ಯೂರ್ ಆಗುತ್ತೆ. ಕಮ್ಮಿ ಬರುತ್ತೆ. ಇದು 2018 ಮಾಡಲು, ಬರೀ 3.5 ಲಕ್ಷ ಕೊಡ್ತಾ ಇರೋದ್ರಿಂದ ಈ ಗಾಡಿ ಡೌನ್ ಪೇಮೆಂಟ್ ಬೇಕಾದ್ರೆ 0 ಡೌನ್ ಪೇಮೆಂಟ್ ಅಲ್ಲೇ ಮಾಡಬಹುದು. 0 ಡೌನ್ ಪೇಮೆಂಟ್ ಅಲ್ಲೇ ಈ ಗಾಡಿನ ನೀವು ಟ್ರೈ ಮಾಡಬಹುದು. ಯಾಕಂದ್ರೆ 2018 ಮಾಡಲು, ಸಿಂಗಲ್ 61,000 ಜೆನ್ಯೂನ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ. 72 ತಿಂಗಳ ತನಕ ಟೆನ್ಯೂರ್ ಸಿಗುತ್ತೆ. ಅಂದ್ರೆ ನಿಮ್ಗೆ 72 ತಿಂಗಳು ಕಟ್ಟಕ್ ಸಿಗುತ್ತೆ. ಅಂದ್ರೆ 7,500 ಅಷ್ಟೇ ಬರುತ್ತೆ ಮಂತ್ಲಿ ನಿಮ್ಗೆ. ಇವಾಗೆಲ್ಲ ಬೈಕ್ ತಗೊಂಡ್ರು ನಿಮ್ಗೆ EMI 5,000 ಬಂದ್ಬಿಡುತ್ತೆ. ಅದ್ರಲ್ಲಿ ನಿಮ್ಗೆ ಕಾರ್ ಬರುತ್ತೆ 7,500 ಕಟ್ಕೊಂಡು ಹೋದ್ರೆ ಆರಾಮಾಗಿ 72 ತಿಂಗಳು ಬರುತ್ತೆ. ಹಾಗೆ ನಮ್ಮ ಹತ್ರ ಒಂದು ಸೆಲೆರಿಯೋ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಸೆಲೆರಿಯೋ 2015 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ. 15 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ, ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಎಂಟೈರ್ ಬೆಂಗಳೂರಲ್ಲಿ ಈ ಪ್ರೈಸ್ ನೀವು ಎಲ್ಲೂ ಕೇಳೇ ಇರಲ್ಲ ಅಂತ ಅನ್ಕೊಂತೀನಿ. ನೋಡಬಹುದು ನೀವು. ಸೀಟ್ ಕವರ್ ತೋರಿಸಿ, ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಹಾಕೊಂಡಿದ್ದಾರೆ.
ಅದು ಕೂಡ ಇದು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಈಗ ರೀಸೆಂಟ್ ಆಗಿ ಸರ್ವಿಸ್ ಆದ್ಮೇಲೆ 1800 ಏನೋ ಓಡಿದೆ ಅಷ್ಟೇ. ಹೌದು ಸರ್, ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ. ಆಲ್ಮೋಸ್ಟ್ ಇಲ್ಲಿ ಒಳಗಡೆ ಇರೋ ಗಾಡಿಲಿ ಒಂದ್ 2 ಗಾಡಿ ಬಿಟ್ಟು ಇನ್ನೆಲ್ಲ ಶೋರೂಮ್ ಹಿಸ್ಟ್ರಿ ಗಾಡಿಗಳೇ ಇರೋದು. ಎಲ್ಲಾ ಗಾಡಿಗೂ ಅಂದ್ರೆ ಶೋರೂಮ್ ಹಿಸ್ಟ್ರಿ ಇದೆ. 2 ಗಾಡಿ ಬಿಟ್ಟು ಇನ್ನೆಲ್ಲಾ ಗಾಡಿಗೂ ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ಬಂದ್ಬಿಟ್ಟು 2015 ಮಾಡಲು ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾ ಇರೋದು. 3,65,000 ಮಾಡ್ಕೊಡ್ತೀನಿ. 3,65,000 ರೂಪಾಯಿಗೆ 15 ಮಾಡಲ್ ಎಲ್ಲೂ ಕೊಡಲ್ಲ ಸರ್, ಎಲ್ಲೂ ಕೊಡೋದಿಲ್ಲ. ಹುಡ್ಕೊಂಡ್ ಬನ್ನಿ ನೀವು, ಯಾಕಂದ್ರೆ ಒಂದು 4.5 ಲಕ್ಷ ಮೇಲೆನೆ ಕೇಳ್ತಾರೆ ಅಂತಾನೆ ಹೇಳ್ಬೋದು. ನಾನು 3,65,000 ಫೈನಲ್ ಮಾಡ್ಕೊಡ್ತೀನಿ. 30,000 ಕೊಡ್ಲಿ ಲೋನ್ ಮಾಡ್ಕೊಡ್ತೀನಿ. 30,000 ತಂದ್ರೆ ಸಾಕು ನಿಮ್ಗೆ. ಆರಾಮಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ ಕಂಪ್ಲೀಟ್ ಲೋನ್ ಮಾಡ್ಬೋದು. ಬಟ್ ಒಂದು 20-30 ಕಟ್ಟಿದ್ರೆ ನಿಮ್ಗೆ ಒಳ್ಳೆ ಲೋನ್ ಮಾಡ್ಕೊಡ್ತೀನಿ. ಹೌದು ಸರ್. ಹಾಗೆ ನಮ್ಮ ಹತ್ರ ಒಂದು ಡಿಸೈರ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಸರ್ ಸ್ವಿಫ್ಟ್ ಡಿಸೈರ್ 2010 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ. ಇದು ಕೂಡ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. LXi to VXi ಇದು ನಿಮಗೆ 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಗಾಡಿ. ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ. ಹೌದು, 3,10,000 ಹೇಳ್ತಾ ಇರೋದು. ಇದನ್ನ ಬರೀ ಕಡಿಮೆಲೆ ಕೊಡೋಣ, 2,85,000 ಗೆ ಮಾಡ್ಕೊಡ್ತೀವಿ. 2,85,000 ರೂಪಾಯಿಗೆ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ 2010 ಮಾಡಲ್ ಸ್ವಿಫ್ಟ್ ಡಿಸೈರ್. 2010 ಮಾಡಲ್ ಸ್ವಿಫ್ಟ್ ಡಿಸೈರ್. ಹೌದು ಸರ್. ಓ ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಇದಕ್ಕೆ ಲೋನ್ ಆಗಲ್ಲ. 10 ಮಾಡಲ್ ಅದಕ್ಕೋಸ್ಕರ 11 ಮಾಡಲ್ ಮೇಲೆ ನೀವು ಪೆಟ್ರೋಲ್ ಇದ್ರೆ ತಗೋಬಹುದು. 12 ಮಾಡಲ್ ಮೇಲೆ ನೀವು ಡೀಸೆಲ್ ಇದ್ರೆ ತಗೋಬಹುದು. 11 ಮಾಡಲ್ ಮೇಲೆ ಪೆಟ್ರೋಲ್ ಇದ್ರೆ ತಗೋಬಹುದು. ಆರಾಮಾಗಿ ಲೋನ್ ಆಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಈಕೋ ಸ್ಪೋರ್ಟ್ ಕೂಡ ಅವೈಲೇಬಲ್ ಇದೆ. ಇಡೀ ಎಂಟೈರ್ ಬೆಂಗಳೂರಲ್ಲಿ ಅದು ಮಾಡಲ್ ಇರ್ತಕ್ಕಂಥ ಈ ಮಾಡಲ್ ವೆಹಿಕಲ್ ಎಲ್ಲೂ ಸಿಗೋದಿಲ್ಲ ಈ ಪ್ರೈಸ್ ಅಲ್ಲಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಒಂದು ಬಂಪರ್ ಪ್ರೈಸ್ ಅಲ್ಲೇ ಕೊಡ್ಬೇಕು ಈ ಗಾಡಿನ. 2014 ಮಾಡಲ್, ಓನರ್ ಬಂದ್ಬಿಟ್ಟು 3rd ಓನರ್ ಆಗಿದೆ. 1,02,000 ಓಡಿದೆ ಡೀಸೆಲ್ ಗಾಡಿ. ನಿಮಗೆ ಫ್ಯಾನ್ಸಿ ನಂಬರ್ ಸಿಗುತ್ತೆ 0700. ಗಾಡಿ ಕಂಡೀಷನ್ ಚೆನ್ನಾಗಿದೆ. ನಿಮಗೆ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ 14 ಮಾಡಲು 4.5 ಲಕ್ಷ ಹೇಳ್ತಾರೆ. 3,90,000 ಕೊಡ್ಲಿ ಈ ಗಾಡಿನ ಮಾಡ್ಕೊಡ್ತೀನಿ. 3,90,000 ರೂಪಾಯಿಗೆ ನಿಮಗೆ ಪ್ರತಿ ಆಪ್ಷನ್ ಇರುವಂತ ವೆಹಿಕಲ್ 2014 ಮಾಡಲ್ ಸಿಗುತ್ತೆ. ಲೋನ್ ಬೇಕು ಅಂದ್ರೆ 40,000 ಕೊಡ್ಲಿ ಲೋನು ಆಗುತ್ತೆ. 40,000 ತಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಅದು ಈಕೋ ಸ್ಪೋರ್ಟ್ 14 ಮಾಡಲು. ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಈ ಚಾನ್ಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಹೌದು ಸರ್. ಶ್ರೀ ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಹೌದು ಸರ್. ಹೌದು. ಹಾಗೆ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಗಾಡಿ ಹುಡುಕ್ತಾ ಇದ್ರೆ ನಂಗೊಂದು ಕಾರ್ ಬೇಕು, ಬೈಕ್ ಇದೆ, ಬೈಕ್ ಸಾಲಲ್ಲ, ಫ್ಯಾಮಿಲಿಗೆ ಒಂದು ಕಾರ್ ಬೇಕು ಅಂತ ಹುಡ್ಕೊಳ್ಳೋಂಗಿದ್ರೆ ಒಂದು 50,000-60,000 ರೂಪಾಯಿ ಒಳಗಡೆನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಸರ್. ಆ ಬಜೆಟ್ ಅಲ್ಲಿ ಸರ್ ಈ ಸಲ ಬಿಲೋ 1 ಲ್ಯಾಕ್ ಅಲ್ಲಿ 4 ಗಾಡಿ ತರಿಸಿದೀನಿ. ಬಿಲೋ 1 ಲ್ಯಾಕ್ ಅಲ್ಲಿ 4 ಗಾಡಿ. ಯಾಕಂದ್ರೆ ಬಿಲೋ 1 ಲ್ಯಾಕ್ ತುಂಬಾ ಜನ ಎನ್ಕ್ವೈರಿ ಮಾಡ್ತಾ ಇದ್ರು, ಬಟ್ ಒಳ್ಳೆ ಗಾಡಿಗಳು ಸಿಗ್ತಾ ಇಲ್ಲ. ಹಂಗಾಗಿ ನಾವು ಗಾಡಿ ಚೆನ್ನಾಗಿಲ್ಲ ಅಂದ್ರೆ ತರ್ಸಲ್ಲ, ಕಂಡೀಷನ್ ಚೆನ್ನಾಗಿಲ್ಲ. ಗಾಡಿ ಕಂಡೀಷನ್ ಸಮೇತ. ಹಾಗೆ ನಿಮ್ಗೆ FC ಬೇರೆ ಇರಬೇಕು. ನಾವು ಯಾವುದೇ ಗಾಡಿ ಮಾಡಲು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲದೆ ಗಾಡಿ ಕೊಡಲ್ಲ. ಈ ಗಾಡಿ ಬಂದ್ಬಿಟ್ಟು 2003 ಮಾಡಲ್ 28 ತನಕ FC ಇದೆ. ಇನ್ಸೂರೆನ್ಸ್ ಇದೆ. 4 ಮ್ಯಾಗ್ವಿಲ್ ಇದೆ. ನಿಮಗೆ ಇದರಲ್ಲಿ ಬಂದ್ಬಿಟ್ಟು 4 ಡೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಒಂದು 2 ವೀಲರ್ ಅಲ್ಲಿ ಕೊಡೋಣ. ಮಳೆಗಾಲದಲ್ಲಿ 2 ವೀಲರ್ ಎತ್ಕೊಂಡು ಫ್ಯಾಮಿಲಿ ಕರ್ಕೊಂಡು ತುಂಬಾ ಜನ ಓಡಾಡಕ್ಕಾಗಲ್ಲ. ಬರೀ 65,000 ಮಾಡ್ಕೊಡ್ತೀನಿ ನೋಡಿ. ಬರೀ 65,000 ರೂಪಾಯಿಗೆ ನಿಮ್ಗೆ ಕಾರ್ ಸಿಗ್ತಾ ಇದೆ. ಅದು ಇನ್ನು 4.5 ವರ್ಷ FC ಇರೋ ರನ್ನಿಂಗ್ ಇರೋ ಗಾಡಿ. 4.5 ವರ್ಷ FC ರನ್ನಿಂಗ್ ಇದೆ ಸರ್. ಓಕೆ, 4.5 ವರ್ಷ ನಿಮ್ಗೆ FC ರನ್ನಿಂಗ್ ಇರ್ತಕ್ಕಂಥ ಗಾಡಿ. 65,000 ರೂಪಾಯಿ ಆಗಿರೋ ಗಾಡಿ ಅದು. ಹೌದಾ? ಹೌದು ಸರ್. ಓಕೆ, HSRP ನಂಬರ್ ಪ್ಲೇಟ್ ಸಮೇತ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಗೆ ಇನ್ನೊಂದು ಐಕಾನ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಹೇಳ್ತಿದ್ದೆ ಸರ್. ಐಕಾನ್ 2003 ಮಾಡಲ್. ಇದು ಬಂದ್ಬಿಟ್ಟು 3rd ಓನರ್ ಆಗಿದೆ. ಈ ಗಾಡಿ ಪ್ರೈಸ್ 4 ಮ್ಯಾಗ್ವಿಲ್ ಇದೆ. ಇದ್ರಲ್ಲೂ 4 ಮ್ಯಾಗ್ವಿಲ್. ಇದು ಕೂಡ ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಇದು 75,000 ಫೈನಲ್ ಆಗುತ್ತೆ ಸರ್. 75,000 ರೂಪಾಯಿಗೆ ಈ ಗಾಡಿ ಪ್ರೈಸ್ ಆಗುತ್ತೆ. ಹೌದು. ಇದು ಕೂಡ FC ರನ್ನಿಂಗ್ ಇದೆ. ಇದು ಕೂಡ FC ರನ್ನಿಂಗ್ ಇದೆ ನಿಮ್ಗೆ. ಸೊ ಪ್ರತಿಯೊಂದು ಆಪ್ಷನ್ಸ್ ಇರ್ತಕ್ಕಂಥ ವೆಹಿಕಲ್ 2 ವೆಹಿಕಲ್ ಅಂಡರ್ 1 ಲ್ಯಾಕ್ ಅಲ್ಲಿ ಇದೆ ನಿಮ್ಗೆ. ಹಾಗೆ ಇದು ಕೂಡ ಅವೈಲೇಬಲ್ ಇದೆ ಐಕಾನ್. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಐಕಾನ್ 2003 ಮಾಡಲ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 95,000 ಆಗುತ್ತೆ. 95,000 ರೂಪಾಯಿಗೆ ಈ ಐಕಾನ್ ಆಗುತ್ತೆ ನಿಮ್ಗೆ. 1 ಲಕ್ಷ ಒಳಗಡೆನೆ ಇದೆ ಅಂತಾನೆ ಹೇಳ್ಬೋದು. 95,000 ರೂಪಾಯಿಗೆ. ಆನೆ ಬಂತು ಒಂದು ಆನೆ. ಯಾವ ಆನೆ ಸರ್? KA05 ಜಯನಗರ ಆನೆ ಸರ್. ಇದು ಜಯನಗರ ಆನೆ. 9 ಸೀಟರ್ ವೆಹಿಕಲ್. ಸ್ಕಾರ್ಪಿಯೋ 2004 ಮಾಡಲ್. ಗಾಡಿ ಕಂಡೀಷನ್ ಚೆನ್ನಾಗಿದೆ. ನಿಮಗೆ ಇದರಲ್ಲಿ FC ಲ್ಯಾಬ್ಸ್ ಇದೆ. ನಿಮಗೆ ಫ್ರೆಶ್ FC ಕಟ್ಟಿ ಕೊಡ್ತೀನಿ. 2004 ಮಾಡಲ್. ಈ ರೇಟ್ ಅಲ್ಲಿ ಯಾರು ಕೊಡಲ್ಲ. 9 ಸೀಟರ್ ವೆಹಿಕಲ್. 9 ಸೀಟರ್ ವೆಹಿಕಲ್ 7 ಸೀಟರ್ ಅಲ್ಲ, 9 ಸೀಟರ್ ವೆಹಿಕಲ್ ಇದು. ಗಾಡಿ ಕಂಡೀಷನ್ ಚೆನ್ನಾಗಿದೆ. ಈ ಗಾಡಿಯ ಪ್ರೈಸ್ ಬರೀ 1,70,000 ಫೈನಲ್ ಆಗುತ್ತೆ. 1,70,000ಗೆ 9 ಸೀಟರ್ ವೆಹಿಕಲ್ ಸಿಗತ್ತೆ ನೋಡಿ. ಇನ್ನೊಂಚೂರು ಕಡಿಮೆ ಮಾಡಿ
ಸರ್ ಹೇಳಿರೋದೇ ತುಂಬಾ ಕಡಿಮೆ, ಮಾರ್ಕೆಟ್ ಅಲ್ಲಿ 2 ಲಕ್ಷ ಮಾರ್ಕೋತಾರೆ. ಹಾ. ಫ್ರೆಶ್ ಎಫ್ಸಿ ಮಾಡಿ ಆ ರೇಟಿಗೆ ಮಾಡ್ಕೊಡ್ಬೋದು ಅಷ್ಟೇ. ಓಕೆ, ಇವ್ರು ಯಾವ ತರ ಕಮಿಟ್ ಆಗಿದ್ದಾರೆ ನೋಡಬಹುದು ನೀವು. ಫ್ರೆಶ್ ಎಫ್ಸಿ ಫ್ರೆಶ್ ಎಫ್ಸಿ ಮಾಡಿ, ಈಗ ಎಫ್ಸಿ ಅಂದ್ರೆ ಖರ್ಚು ಬರುತ್ತೆ. ನಾವು ಹೌದು. ಕಸ್ಟಮರ್ ಗೆ ಯಾವ್ದು ರಿಸ್ಕ್ ಕೊಡಲ್ಲ, Risk ಪ್ರತಿಯೊಂದು ಕೊಡಲ್ಲ. ರಿಸ್ಕ್ ನಾವೇ ತಗೋತೀವಿ. ಸೊ ಈ ಅದ್ರಲ್ಲೂ ಆನೆ ನಿಮ್ಗೆ ಕಸ್ಟಮರ್ ಗೆ ಫ್ರೆಶ್ ಎಫ್ಸಿ ಮತ್ತೆ ನೇಮ್ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ನೇಮ್ ಟ್ರಾನ್ಸ್ಫರ್ ಸಮೇತ ಸಿಗುತ್ತೆ ನಿಮ್ಗೆ. ಹೌದು. ಬೇರೆ ಕಡೆ ಹೋದ್ರೆ ನೇಮ್ ಟ್ರಾನ್ಸ್ಫರ್ ಸಪರೇಟ್ ಆಗಿ ಅದಕ್ಕೆಲ್ಲ charges ಚಾರ್ಜ್ ನಮ್ಮ ಮಾಡ್ತಾರೆ. ಹತ್ರ ಯಾವ್ದು So ಗಾಡಿಗೂ ಇದ್ರಲ್ಲಿ ಆ ತರ charges ಏನಿಲ್ಲ. 1,75,000ನ 1,70,000 ಸರ್. 70,000 ಹೌದು 1,70,000 ರೂಪಾಯಿಗೆ ನಿಮ್ಗೆ ಸ್ಕಾರ್ಪಿಯೋ ಸಿಗುತ್ತೆ, ಅದು 9 ಸೀಟರ್ ವೆಹಿಕಲ್ ಸಿಗುತ್ತೆ. ಹೌದು ಸರ್. ಸರ್ i10 4 ಕೇಳಿದೆ ಅಲ್ವಾ, ಈಗ ಬಂದಿದೆ ನೋಡಿ, ಇನ್ನು ವಾಷಿಂಗು ಆಗಿಲ್ಲ. ಹಾ. ಗ್ರ್ಯಾಂಡ್ i10 ಸ್ಪೋರ್ಟ್ಸ್ 2015 ಮಾಡಲ್ ಸಿಂಗಲ್ ಓನರ್. ಹಾ. ಈ ಗಾಡಿ ಪ್ರೈಸ್ ಬರೀ 3,80,000 ಅಷ್ಟೇ. 15 ಮಾಡ್ಲು. ಹೌದು, ಸಿಂಗಲ್ ಓನರ್ ಗ್ರ್ಯಾಂಡ್ i10. ಓಕೆ, ಲೋನ್ಗೆ ಲೋನ್ ಬೇಕಾ? 25,000 ಕೊಡ್ಲಿ ಮಾಡ್ಕೊಡ್ತೀನಿ. 25,000 ತಂದ್ರೆ ಸಾಕು. ಹೌದು 15 ಸರ್, ಮಾಡ್ಲು. 15 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗ್ರ್ಯಾಂಡ್ i10 ತಗೊಂಡು ಹೋಗ್ಬೋದು. ಅದು ಸ್ಪೋರ್ಟ್ಸ್ ವೇರಿಯಂಟ್ ಇರಲ್ಲ. ಅಲ್ಲ ಸರ್, ಸ್ಪೋರ್ಟ್ಸ್.